ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದ ಸಾಪ್ತಾಹಿಕ ಭವಿಷ್ಯ ತಿಳಿದುಕೊಳ್ಳೋಣ. 2ನೇ ತಾರೀಕಿನಿಂದ 8ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೀನ ರಾಶಿಯಿಂದ ಮೇಷರಾಶಿ ಅಥವಾ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಗ್ರಹ ಸಂಚಾರ ಯಾವ ರೀತಿಯಲ್ಲಿರುತ್ತೆ, ಈ ವಾರದ ಶುಭ ಕಾರ್ಯಗಳು ಅಥವಾ ಶುಭ ಕಾರ್ಯಕ್ರಮಗಳು ಅಥವಾ ಹಬ್ಬಗಳು ಯಾವ್ಯಾವಿವೆ ಮತ್ತು ಏನಾದರೂ ಯೋಗಗಳು ಕೂಡಿ ಬರುತ್ತಾ ಅದೆಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡುವಂಥದ್ದಾಗುತ್ತೆ. ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ತಡ ಮಾಡದೆ ಈಗ ಗ್ರಹಗಳ ಒಂದು ಸಂಚಾರ ನೋಡೋಣ. ಮೊದಲನೇದಾಗಿ ಶನಿ ಮಹಾರಾಜರು ನಿಮಗೆ ಮೀನರಾಶಿಯಲ್ಲಿ ವಕ್ರಿಯರಾಗಿ ಸಂಚಾರ ಮಾಡ್ತಾ ಇದ್ದಾರೆ. 2ನೇದು ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕುಜ ನಿಮಗೆ ವೃಷಭ ರಾಶಿಯಲ್ಲಿದ್ದಾರೆ, ಬುಧ ಮಿಥುನ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ರವಿ ಕೂಡ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಇದಿಷ್ಟು ಗ್ರಹ ಸಂಚಾರ 2ನೇ ತಾರೀಕಿನಲ್ಲಿ ಇರತಕ್ಕಂಥದ್ದು. ಇನ್ನು 3ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಬುಧ 6ನೇ ತಾರೀಕು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಬದಲಾವಣೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹ ಸಂಚಾರ. ಅದೇ ರೀತಿಯಾಗಿ ಈ ಒಂದು 2ನೇ ತಾರೀಕಿಗೆ ಸಂಕಷ್ಟ ಚತುರ್ಥಿ ಇದೆ, ಮತ್ತು ನಿಮಗೆ 4ನೇ ತಾರೀಕು ಷಷ್ಠಿ ಇದೆ. ಅದೇ ರೀತಿಯಾಗಿ ಆಷಾಢ ಮಾಸದ ಶುಕ್ರವಾರ ನಿಮಗೆ 7ನೇ ತಾರೀಕು ಬರುವಂಥದ್ದಾಗತ್ತೆ. ಸೊ ಆಷಾಢ ಶುಕ್ರವಾರ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಎಲ್ಲ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು. ಹಾಗಾಗಿ ಈ 2026ರ ಆಷಾಢ ಮಾಸದ 4ನೇ ಶುಕ್ರವಾರ 7ನೇ ತಾರೀಕು ಬಂದಿರುತ್ತೆ. ಸೊ ಆ ದಿನ ವಿಶೇಷವಾಗಿ ಶ್ರೀ ಐಶ್ವರ್ಯ ಲಕ್ಷ್ಮೀ ದೇವಿಗೆ ದೀಪಾಲಂಕಾರ, ವಿಶೇಷ ಅಲಂಕಾರ ಎಲ್ಲ ಸೇವೆಗಳು ಇರುತ್ತೆ. ಮಾಡಿಸುವಂಥವ್ರು ಮಾಡಿಸ್ಬೋದು ಅಂತ ತಿಳಿಸುತ್ತಾ, ಇನ್ನು ಅದೇ ರೀತಿಯಾಗಿ ಈ ಒಂದು ವಾರದಲ್ಲಿ ಬುಧ ಆದಿತ್ಯ ಯೋಗ ಕೂಡಿ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಬುಧ 6ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಬರುತ್ತಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಸೂರ್ಯ ಇರೋದರಿಂದ ಇಲ್ಲಿ ಬುಧ ಆದಿತ್ಯ ಯೋಗ ಈ ಒಂದು ವಾರದಲ್ಲಿ ಕೂಡಿ ಬರುವಂಥದ್ದಾಗತ್ತೆ. ಇದಿಷ್ಟು ಈ ವಾರದ ಸಂಕ್ಷಿಪ್ತ ಮಾಹಿತಿ. ಇದಕ್ಕನುಗುಣವಾಗಿ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀನ ರಾಶಿಯವರೆಗೆ ಯಾವೆಲ್ಲ ರೀತಿಯಲ್ಲಿರುತ್ತೆ ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 7ನೇ ರಾಶಿಯಾಗಿರತಕ್ಕಂತಹ ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋದಾದರೆ, ಇಲ್ಲಿ ಮೊದಲನೇದಾಗಿ ಪ್ರೀತಿ, ದಾಂಪತ್ಯ ಮತ್ತು ಹಣದಲ್ಲಿ ಒಂದು ರೀತಿಯಲ್ಲಿ ಶುಭ ಫಲಗಳು ಇವರಿಗೆ ಸಿಗುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಪ್ರೀತಿಯಲ್ಲಿ ಮೊದಲಿಗೆ ಪ್ರಾಶಸ್ತ್ಯ, ಅಂದರೆ ಅವರ ಕುಟುಂಬ ಸದಸ್ಯರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಆತ್ಮೀಯ ಸಂಬಂಧಿಕರಾಗಿರ್ಬೋದು, ಅವರ ಜೊತೆ ಅನ್ಯೋನ್ಯತೆ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ. ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಮನಸ್ತಾಪಗಳಿದ್ದರೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷ ಅಂತ ಹೇಳೋದಾದರೆ, ಈ ಒಂದು ವಿಷಯದಲ್ಲಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಮನಸ್ತಾಪಗಳು ಈ ಜುಲೈ ತಿಂಗಳಲ್ಲಾಗಿರ್ಬೋದು, ಜುಲೈ ತಿಂಗಳ ಕೊನೆಯ ವಾರದಲ್ಲಾಗಿರ್ಬೋದು, ಏನಾದರೂ ವ್ಯತ್ಯಾಸ ಅಥವಾ ಮನಸ್ತಾಪ ಅತಿರೇಕಕ್ಕೆ ಹೋಗಿದ್ದೇ ಆದಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ಏನಾಗೋಗ್ಬಿಡುತ್ತೆ, ಇದಕ್ಕಿದಂಗೆ ಆ ಎಲ್ಲ ಮನಸ್ತಾಪಗಳನ್ನು ಮರೆತು ಹೋಗಲಾಗುತ್ತೆ. ಒಂದು ರೀತಿಯಲ್ಲಿ ಇವರು ಹೊಸ ಜೀವನಕ್ಕೆ, ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ರೀತಿಯಲ್ಲಿ ಎಲ್ಲ ತಮ್ಮ ತಪ್ಪುಗಳನ್ನು ಮರೆತು ಹೋಗ್ಬಿಡ್ತಾರೆ. ಸೊ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಒಂದು ಹೆಜ್ಜೆ ಅಂತಲೇ ಹೇಳ್ಬೋದು. ಈ ಒಂದು ಆಗಸ್ಟ್ ತಿಂಗಳ ಮೊದಲನೇ ವಾರದಲ್ಲಿ ತುಲಾರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮನಸ್ತಾಪಗಳು ಬಗೆಹರಿತು ಒಳ್ಳೆಯ ಆದರ್ಶ ಪುರುಷ ಅಥವಾ ಆದರ್ಶ ದಂಪತಿಗಳ ರೀತಿಯಲ್ಲಿ ಇರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಆದರ್ಶನಿ ಪುರುಷ ಅಂತಲೂ ಹೇಳ್ಬೋದು, ಮಹಿಳೆ ಅಂತಾದರೂ ತಿಳ್ಕೊಳ್ಳಿ, ಹೇಗಾದರೂ ತಿಳ್ಕೊಳ್ಳಿ, ಒಟ್ಟಿನಲ್ಲಿ ಆ ದಾಂಪತ್ಯ ಜೀವನ
ಆದರ್ಶ ಕೌಟುಂಬಿಕವಾಗಿ ಅಥವಾ ಆದರ್ಶ ದಂಪತಿ ರೀತಿಯಲ್ಲಿ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಅನ್ಯೋನ್ಯತೆ ಬಾಂಡಿಂಗ್ ಈ ಒಂದು ವಾರದಲ್ಲಿ ತುಲಾರಾಶಿಯವರಿಗೆ ಕೂಡಿ ಬರುವಂಥದ್ದಾಗುತ್ತೆ. ಅದು ತುಲಾರಾಶಿ ಗಂಡಾಗಿರಲಿ ಹೆಣ್ಣಾಗಿರಲಿ. ಸೊ ಯಾರಲ್ಲಿ ನಿಮ್ಮ ಮನಸ್ತಾಪಗಳು ಜಾಸ್ತಿ ಇತ್ತು ಹೋದ ತಿಂಗಳು, ಈ ವಾರದಲ್ಲಿ ಅದು ಕಡಿಮೆ ಆಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಆರ್ಥಿಕವಾಗಿ ಬಲಿಷ್ಠರಾಗುವಂಥದ್ದಾಗುತ್ತೆ ಈ ವಾರ. ಈ ಒಂದು ವಾರದಲ್ಲಿ ಕೆಲವು ಶುಭ ಸೂಚನೆಗಳು ಆರ್ಥಿಕವಾಗಿ ಸಿಗುವಂಥದ್ದಾಗುತ್ತೆ. ಅಂದರೆ ನೀವೇನಾದರೂ ಬ್ಯಾಂಕಲ್ಲಿ ಲೋನಿಗೆ ಅಪ್ಲೈ ಮಾಡಿದ್ದೆ, ಅದಲ್ಲಿ ಸಂಘ ಸಂಸ್ಥೆ ಅಥವಾ ಇನ್ನಿತರ ಒಂದು ಸ್ನೇಹಿತರ ಹತ್ರ ಏನೋ ಒಂದು ಸ್ವಲ್ಪ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಒಂದು ಕಾರ್ಯ ಅಥವಾ ಆರ್ಥಿಕ ಸಹಾಯ ಬೇಕಾಗಿದ್ದಲ್ಲಿ ನೀವು ಏನೋ ಹೋದ ತಿಂಗಳ ಪ್ಲ್ಯಾನ್ ಮಾಡಿಕೊಂಡು ಏನೋ ಲೋನಿಗೆ ಅಪ್ಲೈ ಮಾಡಿರ್ತೀರ. ಬಟ್ ಈಗ ಅದು ಸಕ್ಸಸ್ ಆಗುವಂಥದ್ದು ಇದೆ. ಅಂದರೆ ಈ ಒಂದು ವಾರದಲ್ಲಿ ನಿಮಗೆ ಆ ಲೋನು ಅಪ್ರೂವಲ್ ಆಗುವಂತಹ ಟೈಮು ಕೂಡ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಹೆಚ್ಚು ಕಡಿಮೆ ನಿಮಗೆ ಅನುಕೂಲಕರವಾದ ಸಮಯಗಳೇ ತುಂಬ ಇರುತ್ತೆ ತುಲಾರಾಶಿಯವರಿಗೆ ಅಂತ ಹೇಳ್ಬೋದು. ಅದು ಪ್ರಯಾಣದಲ್ಲಿ ಆಗುತ್ತೆ, ಆರೋಗ್ಯದಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ, ಆರ್ಥಿಕವಾಗಿ ಅನುಕೂಲಕರ ವಾತಾವರಣ ಇರುತ್ತೆ, ಕೌಟುಂಬಿಕವಾಗಿ ಸಂಬಂಧಗಳಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ, ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅನುಕೂಲಕರ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ನಿಮಗೆ ಒಂದು ಸ್ವಲ್ಪ ತೊಂದರೆ ಇದ್ರೂ ಕೊನೆಯ ಒಂದು ಗಳಿಗೆಯಲ್ಲಿ ಅದು ಲಾಭಿನ ಕಡೆಗೆ ಅಥವಾ ನಿಮ್ಮ ಒಂದು ಕಡೆಗೆ ವಾಲ್ಕೊಳ್ಳುವಂಥ ಅವಕಾಶಗಳು ಇದೆ. ಇನ್ನು ವ್ಯಾಪಾರದಲ್ಲೂ ಕೂಡ ಅಷ್ಟೇ, ಸಣ್ಣ ಪುಟ್ಟ ಒಂದಿಷ್ಟು ತೊಂದರೆಗಳು ಇದ್ರೂ ಒಂದು ರೀತಿಯಲ್ಲಿ ಈ ವಾರ ಲಾಭಿನ ಅಂಶ ತೆಗೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ಅನಾನುಕೂಲ ವಿಷಯಗಳು ಅಂತ ಬಂದಾಗ, ಅನುಕೂಲಗಳಾಯಿತು, ಅನಾನುಕೂಲ ಏನಾದರೂ ಇದೆಯಾ ಅಂತ ಹೇಳಿದರೆ ಖಂಡಿತವಾಗೂ ಇದೆ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಶತ್ರುಗಳ ಕಾಟ ಆಗುತ್ತೆ. ಶತ್ರುಗಳು ಒಂದು ರೀತಿಯಲ್ಲಿ ಕನಸಿನಲ್ಲೂ ಬಂದು ಕಾಡುವ ರೀತಿಯಲ್ಲಿ ನಿಮಗೆ ಗೋಚರಿಸ್ತಾ ಇರುತ್ತೆ. ಅವರ ಒಂದು ಏರು ಧ್ವನಿ, ಅವರ ಒಂದು ಏನಂತೀರ ತಂತ್ರದಿಂದ ನೀವು ತುಂಬ ಭಯಭೀತರಾಗುವಂಥದ್ದಾಗುತ್ತೆ. ಅವ್ರನ್ನ ಕಂಡ್ರೆ ಒಂಥರ ಯಾಕೋ ಎದುರಿಸಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಾರದಲ್ಲಿ ಮಾತಿನಿಂದ ತಪ್ಪೇಟಿಗೆ ಸಿಕ್ಕಾಕೊಳ್ತೀರ. ನೀವು ಒಂದು ಮಾತು ಏನೋ ಒಂದು ಬರ್ತೀನಿ ಅಂತ ಹೇಳಿರ್ತೀರೋ, ಅಥವಾ ಏನೋ ಕೊಡ್ತೀನಿ ಅಂತ ಹೇಳಿರ್ತೀರೋ, ಅಥವಾ ಏನೋ ಒಂದು ಮಾತು ಕೊಟ್ಬಿಟ್ಟಿರ್ತೀರ, ಆ ಮಾತು ಈಡೇರಿಸಲು ಸಾಧ್ಯವಾಗೋದಿಲ್ಲ. ಇದರಿಂದ ಸ್ವಲ್ಪ ನಿಮಗೆ ಅವಮಾನ ಮತ್ತು ಏನಂತೀರ ಒಂಥರ ಹಿಂಸೆ ರೀತಿಯಲ್ಲಿ ಅದು ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಅನಾನುಕೂಲ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡ್ರೂ ಕೊನೆಯ ಒಂದಿಷ್ಟು ದಿನಗಳು ಅಂದರೆ ಗುರುವಾರ, ಶುಕ್ರವಾರ ಅಥವಾ ಶನಿವಾರ ಈ 3 ದಿನಗಳಲ್ಲಿ ಸ್ವಲ್ಪ ನಿಮಗೆ ಕುಟುಂಬ ಸದಸ್ಯರ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಬಲವಾಗಿ ಕಾಡುವಂಥದ್ದಾಗುತ್ತೆ. ನಿಮ್ಮ ಆರೋಗ್ಯ ಪೂರ್ಣ ಪ್ರಮಾಣವಾಗಿ ಗುಣಮುಖವಾದರೆ ಇಲ್ಲಿ ಕುಟುಂಬ ಸದಸ್ಯರ ಕೆಲವು ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಅದಕ್ಕೆ ಒಂದಿಷ್ಟು ಖರ್ಚು ವೆಚ್ಚಗಳು ಅಧಿಕವಾಗುವಂಥದ್ದಾಗುತ್ತೆ ಅಂತ ಹೇಳೋದು. ಇದಾಗಿತ್ತು ಈ ಒಂದು ವಾರದ ಸಾಪ್ತಾಹಿಕ ಭವಿಷ್ಯ ತುಲಾರಾಶಿಯವರದು. ಇನ್ನು ನಿಮಗೆ ಪರಿಹಾರಗಳಂಥ ವಿಷಯಕ್ಕೆ ಬರೋದಾದರೆ ಈ ವಾರ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ದೇವರ ಒಂದಿಷ್ಟು ದರ್ಶನ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಅಷ್ಟಕ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ ಮುಂತಾದವುಗಳನ್ನು ಪಠಣೆ ಮಾಡಿ, ಹಾಗೂ ನಿತ್ಯ ಓಂ ಸುಬ್ರಹ್ಮಣ್ಯೇಶ್ವರ ಎಂಬ ಅಂತ ಮಂತ್ರವನ್ನು 108 ಸತ ಪಠಣೆ ಮಾಡಿ. ಇದರಿಂದ ಕೆಲವು ಕೆಲಸ ಕಾರ್ಯಗಳಿಗೆ ಇರ್ತಕ್ಕಂಥ ಅಡ್ಡಿ ಆತಂಕಗಳು, ಶತ್ರುಗಳ ಭಯ ಇದರಿಂದ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ಬಡವರಿಗೆ ಅನ್ನದಾನವನ್ನು ಮಾಡಿ, ಇದರಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಇರತಕ್ಕಂಥ ಅಡೆತಡೆ ದೂರವಾಗುತ್ತೆ ಅಂತ ಹೇಳ್ಬೋದು. ಇದಾಗಿತ್ತು ಈ ವಾರದ ತುಲಾರಾಶಿಯವರ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.